ಗೆಳೆಯರೇ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಷ್ಟು ದಿವಸ ವಿಡಿಯೋ ಮಾಡಿರಲಿಲ್ಲ, ಇವತ್ತು ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ. ಏನಕ್ಕೆ ವಿಡಿಯೋ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಏನು ಎಡಿಟಿಂಗಿಗೆ ಟೈಮ್ ಇರೋಲ್ಲ, ಏನಕ್ಕೆ ಟೈಮ್ ಇರೋಲ್ಲ ಅಂತ ವಿಡಿಯೋ ಮಾಡಿರಲಿಲ್ಲ. ಬನ್ನಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀವಿ. ಹೋಗೋಣ ಬನ್ನಿ. ಇವತ್ತು ಎಲ್ಲ ಏನೇನು ಐತೆ ಏನೇನು ತೋರಿಸ್ತೀವಿ, ಏನೇನು ಸಿಗುತ್ತೆ ಈ ಕಾಡಲ್ಲಿ ಗೊತ್ತಾದೀವಿ ಮುಂದೆ ಮುಂದೆ. ಇದು ಯಾವುದೋ ದೊಡ್ಡ ಆಲದ ಮರ ಕಾಣ್ತಾ ಇದ್ದೆ, ನೋಡೋಣ ಬನ್ನಿ ಅಲ್ಲಿ ಹೋಗಿ. ಅದ್ರ ಮೇಲೆ ಹತ್ಕೊಳ್ಳೋಣ ಬನ್ನಿ. ಆಲದ ಮರನೇ ತೋರಿಸ್ತೀವಿ ಅಂತ ಇದು ಮಾಡ್ಕೊಬೇಡ್ರಿ, ಬೇರೆ ಬೇರೆ ಜಾಗಗಳು ಇರ್ತವೆ, ಅಲ್ಲೆಲ್ಲ ಒಂದೊಂದು ಇರ್ತಾವೆ. ಆಲದ ಮರ, ಬೇವಿನ ಮರ, ಅದೆಲ್ಲ. ಈ ಮರ ಹತ್ತಿ ನೋಡೋಣ ಬನ್ನಿ ಹೆಂಗಿದೆ ಅಲ್ಲ. ಎಷ್ಟು ದೊಡ್ಡದಾಗಿದೆ. ಇಲ್ಲೂ ಏನೋ ಏನೋ ಮಾಡ್ಕೊಂಡವ್ರೆ ನೋಡಿ, ಎಲ್ಲ ಅಡುಗೆ ಮಾಡ್ಕೊಂಡು ಹೋಗೋರು ಇಲ್ಲಿ. ಈ ಪ್ರಕೃತಿ ಹುಡುಗರು ಎಣ್ಣೆ ಕುಡಿಯೋಕೆ ಮಾಡಿರೋದು. ಈ ಮರ ಹತ್ತೋಣ ಬನ್ನಿ. ಹತ್ಬಿಟ್ಟು ಮ್ಯಾಲಿಂದ ತರಿಸ್ತೀವಿ. ಈ ಆಲದ ಮರ ಹತ್ತಿ ನೋಡ್ರಿ, ಮ್ಯಾಲಿಂದ ಯಾವ ಥರ ವ್ಯೂ ಕಾಣಿಸ್ತಾ ಇದೆ. ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡ್ರಿ. ಸನ್ಸೆಟ್ಟು. ನೀವು ಯಾರಾದ್ರೂ ಈ ಥರ ಮರ ಹತ್ತಿದ್ರೆ ಕಮೆಂಟ್ ಮಾಡಿ. ನಾನು ಯಾವತ್ತು ಮರ ಹತ್ತದನು, ಇವತ್ತು ಹತ್ತಿದ್ದೀನಿ. ಹೆಂಗೆಂಗೋ ಮರ ಹತ್ತಕ್ಕೆ ಭಯ ಗಾಯ್ಸ್. ಇನ್ನೂ ದೊಡ್ಡ ದೊಡ್ಡ ಕಾಡುಗಳಿಗೆ ಹೋಗೋಕ್ಕೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಷ್ಟೇ. ನಿಮ್ಮ ಪ್ರೋತ್ಸಾಹ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇಷ್ಟ ಆಗಲಿಲ್ಲ ಅಂದರೆ ಕಾಮೆಂಟ್ಸ್ ಹಾಕ್ಬಿಡಿ. ಕಮೆಂಟ್ಸ್ ಓದ್ಬಿಟ್ಟು ನಾವು ಏನೋ ಚೇಂಜಸ್ ಇದ್ದರೆ ಮಾಡ್ಕೋತೀವಿ. ಒಂದ್ಸತಿ ಚಾನಲ್ ಬಂದು ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಖಂಡಿತ ಆಗುತ್ತೆ. ಇಷ್ಟ ಆಗಿದ್ರೆ ಯಾಕಂದರೆ ನಾವು ಯಾವ ಕಾಡು ಬಿಡ್ತಾ ಇಲ್ಲ ಇಲ್ಲಿ, ಆ ಥರ ಹೋಗ್ತಾಯಿದ್ದೀವಿ. ಎಷ್ಟೇ ಇದು ಕಷ್ಟವಾಗಿದ್ರೂ ಬಿಡ್ತಾ ಇಲ್ಲ ನಾವು. ನೋಡಿರಿ ಇಲ್ಲಿ ಯಾವ ಥರ ವ್ಯೂ ಕಾಣಿಸ್ತೈತೆ. ಅದು ಮರ ಹತ್ಬಿಟ್ಟೆಲ್ಲ ತೋರಿಸ್ತಾ ಇದ್ದೀವಿ. ನಿಮಗೆ ಈ ಲೊಕೇಶನ್ ಬೇಕಿದ್ರೆ ಕಮೆಂಟ್ ಮಾಡಿ, ಕಳಿಸ್ತೀವಿ. ಮಸ್ತಾಗೈತೆ ಇಲ್ಲಿ ಮಾತ್ರ ವ್ಯೂ. ಪ್ರಶಾಂತವಾಗಿ ಕುತ್ಕೋಬೋದು, ನೆಮ್ಮದಿ ಅಂತ ಪಕ್ಕ ಸಿಗುತ್ತೆ ಇಲ್ಲಿ. ಚೆನ್ನಾಗಿದೆ ನೋಡ್ರಿ, ಮ್ಯಾಲಿಂದ ಯಾವ ರೀತಿ ಕಾಣಿಸ್ತಾ ಇದೆ. ಮರ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ. ನಿಮ್ಮ ಪ್ರೋತ್ಸಾಹ ಜಾಸ್ತಿನೇ ಬೇಕು ಇನ್ನೂ. ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅಕ್ಕಪಕ್ಕದವ್ರದ್ದು ಸಬ್ಸ್ಕ್ರೈಬ್ ಮಾಡಿಸಿರಿ. ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ವಿಡಿಯೋ. ಶೇರ್ ಮಾಡಿ ಸಾಕು, ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಕಾಡು ಬಗ್ಗೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಮರ ಇಳ್ಕೊಂಡು ಹಂಗೆ ಬಂದ್ವಿ. ಇಲ್ಲೊಂದು ಏನೋ ಚೆನ್ನಾಗಿರೋ ಪ್ಲೇಸ್ ಕಾಣ್ತೈತೆ, ಹೋಗೋಣ ಬಂದ್ವಿ. ನೋಡಿ ಯಾವ ಥರ ಇದೆ ಇದು, ಬೆಟ್ಟ ಥರ ಇದೆ. ಈ ಥರ ವ್ಯೂ ಮಸ್ತ್ ಇರುತ್ತೆ ಇಲ್ಲಿ ಕುತ್ಕೊಂಡು ನೋಡೋಕ್ಕೆ. ನೋಡಿ ಯಾವ ಥರದ ವ್ಯೂ. ನೋಡಿ ಸನ್ಸೆಟ್ ಯಾವ ಥರ ಇದೆ. ಕೆಳಗೆ ಇಳಿದು ಬಂದಾಗ ಯಾವ ಥರ ಕಾಣಿಸ್ತೈತೆ ಸನ್ಸೆಟ್, ಅಲ್ಲಿ ಹೆಂಗಿತ್ತು ನೋಡ್ರಿ. ನೋಡಿ ಯಾವ ಥರ ಇದೆ. ಹೋಗೋಣ ಬನ್ನಿ ಬೆಳಗ್ಗೆ. ನೋಡಿ ಇಲ್ಲೂ ಒಂದು ಯಾವುದೋ ಬಾಟ್ಲು ಕೊಟ್ಟು ಬಿಸ ಆಗ್ತಾ ಇರ್ತಾರೆ ಇಲ್ಲೆಲ್ಲ. ಇವ್ರು ಬಂದು ಇಲ್ಲಿ ಹಾಳು ಮಾಡ್ತಾ ಇರ್ತಾರೆ, ಅದೇ ಬೇಜಾರು. ಇದು ಸ್ವಲ್ಪ ರೋಡಿಗೆ ಹತ್ರವಾಗೈತೆ, ಅದರಿಂದ ಏನಾಗಲ್ಲ. ಅದು ಒಬ್ಬರಂತೂ ಬರೋಕ್ಕಲ್ಲ ಇಂಥ ಕಡೆಗೆ, ಗುಂಪಿಗೆ ಬರೋಕ್ಕಾಗೋದು ಸಾಧ್ಯನೇ ಇಲ್ಲ. ಒಬ್ಬರೊಬ್ರು ಬರೋಕ್ಕೆ ಹೆಂಗೆ ಬೆಳೆದಿಲ್ಲ ಪದೇ ಥರ ಗುಹೆ ಥರ ಐತೆ. ಇದು ಹೆಂಗೆ ಎಮ್ಮರವಾಗಿದೆಯೋ ಇದೇ ಥರ ನಮ್ಮನ್ನು ಬೆಳೆಸ್ತೇ ಅಂತ ಕೇಳ್ತೈತೆ ಅಲ್ವಾ. ಇಲ್ಲಿ ಯಾವ್ದು ಗಿಡ ಕಾಣ್ತೈತೆ ನೋಡು, ಪಾಪಸ್ಕಳಿ ಇಲ್ಲಿ ಬೆಳೆದೈತೆ. ಈ ಮರದ ಕೆಳಗೆ ಬೆಳೆದ ನೋಡು, ಇದು ತೋಟನೇ ಇದ್ದಂಗಿಲ್ವಾ. ಎಷ್ಟು ಬೆಳೆದಿದೆ ನೋಡಿ. ಇದರಲ್ಲೊಂದು ಹಣ್ಣು ಬಿಡ್ತದೆ, ಮಸ್ತಾಗಿರುತ್ತೆ ತಿನ್ನಕ್ಕೆ ಹೋದ್ರೆ. ಯಾರು ತಿಂದಿರ ಕಮೆಂಟ್ ಮಾಡಿರಿ. ಮಸ್ತಾಗಿರುತ್ತೆ, ನಾನೊಂದ್ಸತಿ ತಿಂದಿದ್ದೀನಿ. ನಾನು ತಿಂದಿದ್ದೀನಿ, ಚೆನ್ನಾಗಿರುತ್ತೆ. ನಾನೇ ಬಿಡ್ಸ್ಕೊಂಡು ತಿನ್ನಕ್ಕೆ ಬರಲ್ಲ. ಅದು ಮುಳ್ಳುಗಳು ಜಾಸ್ತಿ ಇರ್ತವೆ ಇಲ್ಲಿ. ಇವತ್ತು ತೋಟ ಥರ ಆಗೋಗ್ಬಿಟ್ಟೆ. ತೆಂಗಿನ ಮರ ಆ ಥರ ಎಲ್ಲ ಬೆಳೆಸೋದ ಯಾರು ಬೆಳೆಸೋರಪ್ಪ ಇಲ್ಲಿ.
ಬೆಳೆಸಿರೋದಲ್ಲ ಅನ್ಸುತ್ತೆ. ಇದು ಹೆಂಗೆ ಬೆಳೀತದ ಮತ್ತೆ? ಎಣ್ಣೆ ಕುಡ್ದಾರ ಹಂಗೆ ತಂದೇನೋ ಬಿಸಾಕಿರ್ತಾರೇನೋ ತಿಂದು ಬೀಜಗಳನ್ನ ಬೆಳ್ಕೊಂಬಿಟ್ಟೈತೆ. ಚೆನ್ನಾಗೈತಿ. ಈಸ್ಲು ಗಿಡ ಈಸ್ಲು ಗಿಡ ಎಲ್ಲೋದ್ರೂ ಸಿಗ್ತಾವೆ ನಮಗೆ, ಆದರೆ ಹಣ್ಣು ಸಿಗಲ್ಲ ಅದ್ರದ್ದು. ಏನು ಮಾಡ್ತೀಯ? ನೋಡಿ ಅಲ್ಲೊಂದು ಮರ ಇದೆ ಸಣ್ಣದು. ನನಗಂತೂ ಇಲ್ಲಿ ಬಂದು ಏನು ಇಷ್ಟ ಆಯ್ತು ಅಂದರೆ ನೋಡಿ, ಮರ ಹತ್ತಿದ್ದೊಂದು ಇಷ್ಟ ಆಯಿತು. ಮತ್ತು ಇದು ತೋಟದ ಥರ ಕಾಣಿಸ್ತಾ ಇರೋದು ಇದಾವ. ಮಸ್ತಾಗಿ ಕಾಣಿಸ್ತದೆ. ಬಾ ಮುಂದೆ ಹೋಗೋಣ. ಈ ಥರ ವಿಡಿಯೋಗಳು ಕಂಟೆಂಟ್ಗಳು ಸಿಗ್ತಾ ಇರ್ತವೆ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ರಿ, ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ನಮಗೆ ಕಾಡು ಗೊತ್ತು ಹೋಗೋದು, ಆದರೆ ಒಳಗಡೆ ಏನೇನೈತೆ ಅಂತ ನಮಗೂ ಗೊತ್ತಿಲ್ಲ. ನಿಮ್ಮ ಜೊತೆ ನಾವು ನೋಡ್ಕೊಂಡು ಹೇಳ್ತಾ ಹೋಗ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೋಗಿ ಒಂಚೂರು ಜಾಗ ಇಲ್ಲ. ಎಷ್ಟು ಕಷ್ಟ ಇದೆ ಅಂದರೆ ನೋಡಿ, ಇಲ್ಲಿ ಒಂಚೂರು ದಾರಿ ಕಾಣ್ತಾ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಒಳಗೆ ಹೋಗ್ಬಿಟ್ಟು ಮಾಡ್ತೀವಿ ವೀಡಿಯೋನ. ಇಲ್ಲೆಲ್ಲ ಕಷ್ಟ ಇದೆ, ಇಲ್ಲೆಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಏನು ಒಂಚೂರು ಜಾಗ ಇಲ್ಲ, ಎಲ್ಲೂ ಇಲ್ಲ ನೋಡಿ. ಅಟ್ಲೀಸ್ಟ್ ನುಗ್ಗೋಕ್ಕೂ ಜಾಗ ಇಲ್ಲ, ನಾವೇ ದಾರಿ ಮಾಡ್ಕೊಂಡು ಹೋಗ್ಬೇಕು. ಇಂಥ ಕಾಡುಗಳೆಲ್ಲ ಪ್ರವೇಶ ಮಾಡ್ತಾ ಇದೀವಿ. ಒಳಗಡೆ ಏನಿರುತ್ತೆ ಏನಿರಲ್ವೋ ಎಲ್ಲ ಕಷ್ಟ ನಮಗೆ. ನಿಮ್ಮ ಬೆಂಬಲ ಇದ್ದರೆ ಕಷ್ಟಪಟ್ಟಿರೋದೇ ಗೊತ್ತಾಗಲ್ಲ. ಅದಂತೂ ನಿಜ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಎಷ್ಟೇ ಕಷ್ಟ ಬರಲಿ ಮುಗ್ನುಗ್ತಾ ಇರ್ತೀವಿ. ನಿಮಗೆ ಯಾವತ್ತು ಚಿರಋಣಿಯಾಗಿರ್ತೀವಿ. ನೋಡಿ ಇವಾಗ ತಾನೇ ಅಲ್ಲಿಂದ ಈ ಕಡೆ ಬಂದ್ವಿ, ಎಷ್ಟು ಕಷ್ಟದಿಂದ ಬಂದಿದ್ವಿ ನೋಡಿ. ಎಷ್ಟು ಹಳ್ಳ ಐತಿ ಇಲ್ಲಿ, ಇದರಿಂದ ಹಿಂಗೆ ಬಂದ್ವಿ ಇವಾಗ ಈ ಕಡೆಯಿಂದ ಮುಂದೆ ಹೋಗೋಣ. ಎಲ್ಲ ಇದು ಹಳ್ಳ ಥರ ಆಗ್ಬಿಟ್ಟೈತೆ. ಇಲ್ಲೆಲ್ಲ ನೀರು ಹರಿತಾವೇನೋ ಮಳೆ ಬಂತ. ಸಾರಥಿ ಫಿಲಮ್ ಸೇಮ್ ಅದೇ ಥರ ಇದೆ ಇಲ್ಲಿ ನೋಡಿ. ಸಾರಥಿ ಫಿಲಮಲ್ಲಿ ಅವರು ದರ್ಶನ್ಗೆ ಇದು ಓಡಿಸ್ಕೊಂಬರ್ತಾವಲ್ಲ ದನಗಳು, ಅದೇ ಥರ ಇದೆ ನೋಡಿ. ಇದು ನೋಡಿ, ಇಲ್ಲೊಂದು ಬಿದಿರು ಮರ ಎಷ್ಟು ದೊಡ್ಡದಾಗಿದೆ. ಇಲ್ಲೆಲ್ಲ ಮರಗಳು, ಸಾಕಷ್ಟು ಮರಗಳಿದ್ದಾವೆ. ಇಲ್ಲೆಲ್ಲ ನೀವು ಹೋಗೋಕ್ಕೂ ಜಾಗ ಇಲ್ಲ, ಹಂಗಾಗೈತೆ ಇಲ್ಲೆಲ್ಲ. ಹಂಗಾದ್ರೂ ಓದ್ತಾ ಇದೀವಿ ಇಲ್ಲೆಲ್ಲ ಕಷ್ಟಪಟ್ಟು. ನೋಡಿ ಯಾವ ಥರ ಇದೆ. ಬಾ ಮುಂದೆ ಈ ಚಪ್ಪಲಿಲೆಲ್ಲ ಬರೋಕ್ಕಾಗಲ್ಲ, ಶೂ ತಗೋಬೇಕು. ಇನ್ಮೇಲೆ ಹೆಂಗೆ ಅದಂತೂ ನಿಜ. ಇಲ್ಲೆಲ್ಲ ಮುಳ್ಳುಗಳು ಅದುಗಳು ಎಲ್ಲ ಐತಲ್ಲ. ಈ ಸಂದಿಲೆಲ್ಲ ಕೂರು ಹೋಗ್ಬೇಕಾದ್ರೆ ತುಂಬಾ ಹಿಂಸೆ ಆಗುತ್ತೆ. ಮುಳ್ಳುಗಳೆಲ್ಲ ಇತ್ತು, ಅದು ಬೇರೆ ಹಾವುಗಳು ಅದು ಇದು ಓಡಾಡ್ತಾ ಇರ್ತವೆ. ಅದೊಂದು ಕಚ್ಚಿರು ಏನೇ ಆಗ್ದಲೇ ಇರೋದಂತ ಅದು ವಿಡಿಯೋಗಾಗಿ ನಮ್ಮ ಸೇಫ್ಟಿಗೋಸ್ಕರ ಅದು ನೋಡ್ಕೋಬೇಕು ಗುರು. ನೋಡಿ ಇದ್ಯಾವ್ದ ಮರ ಕಡ್ದಾಕ್ಬಿಟ್ಟವ್ರೆ. ಕಡ್ದಾಕಿರೋದು? ನೋಡಲಿ ಕಂಡ್ಲ ಇಲ್ಲಿಗೆ ಹೆಂಗೆ ಬಂದು ಕಡ್ದ್ರು ಅವರೆಲ್ಲ ಗುರು. ಕಟ್ಟಿಗೆ ಗ್ಯಾಸಿನ ಅಭಾವ, ಮರ ಕಡ್ಕೊಂಡು ಹೋಗೋರು. ಕಡಿಯೋದು ತಪ್ಪು, ಆದರೆ ಏನು ಮಾಡೋಕ್ಕಲ್ಲ, ಅವ್ರ ಪರಿಸ್ಥಿತಿಗೋಸ್ಕರ ಆ ಥರ ಮಾಡ್ಕೊಂಡು. ಈ ಹಳ್ಳದಲ್ಲಿ ಹಂಗೆ ಮುಂದೆ ಓದ್ತಾ ಇದೀವಿ. ತುಂಬ ಕಷ್ಟ ಎದುರಿಸ್ತದೆ. ಪಡ್ಕೊಂಡು ಕೊನೆ ಸ್ವಲ್ಪ ರಿಲೀಫ್ ಆಗ್ತು. ಇಲ್ಲೊಂದು ಯಾವ್ದು ಏನೇನೈತೆ ಇನ್ನೂ ಗೊತ್ತಿಲ್ಲ, ಯಾವ ರಿಸ್ಕ್ ಆಯ್ತಾ ಇನ್ನೂ ಗೊತ್ತಿಲ್ಲ. ಇಲ್ಲೊಂದು ಕಷ್ಟ ಎದುರಿಸ್ತಾ ಇದೀವಿ ನೋಡಿ ಯಾವ ಥರ ಇದೆ. ಇಲ್ಲಿ ಒಳಗೆ ಹೋಗ್ಬೇಕು ಇವಾಗ. ಇಲ್ಲೆಲ್ಲ ಬಗ್ ಹೋಗ್ಬೇಕು. ತುಂಬ ಕ್ರಿಟಿಕಲ್ ಐತಿ ಈ ಜಾಗ. ಇಲ್ಲಿ ಮಳೆ ಬಂದರೆ ಬರೋಕ್ಕಾಗಲ್ಲ, ಎಲ್ಲ ನೀರು ಹರಿತಾ ಇರ್ತದೆ ನೋಡಿ. ಇಲ್ಲಿ ಅವಾಗ ಒಂದ್ಸತಿ ಬರೋಣ, ಅವಾಗ ಒಂದು ಕಂಟೆಂಟ್ ಮಾಡೋಣ. ಏನು ಗೊತ್ತಾ, ಬಂದಿರೋ ಜಾಗಕ್ಕೆ ಬಂದರೆ ಮತ್ತೆ ಬೇಜಾರು, ಅವ್ರಿಗೂ ನೋಡೋಕೆ ಬೇಜಾರು. ಅದೇ ಇನ್ನೂ ಹೊಸ ಜಾಗ ತೋರಿಸ್ಬೇಕು. ಇಲ್ಲೊಂದು ಬಿದಿರು ಮರ. ಇಲ್ಲಿ ಎಷ್ಟು ಬಿದಿರು ಮರಗಳವು ಸಿಕ್ಕಾಪಟ್ಟೆ ನೋಡಿ. ಎಕ್ಸಾಕ್ಟಾಗಿ ಇದು ಕಣ ಸಾರಥಿ ಫಿಲಮ್ ಅಂದರೆ ಹೆಂಗೈತೆ ನೋಡ. ಅದೇ ಥರನೇ ಐತೆ ಇದು ಮಾತ್ರ ಲೊಕೇಶನ್ ನೋಡಿ. ಅಲ್ಲೊಂದು ದೊಡ್ಡ ಮರ ಕಾಣ್ತೈತೆ. ಇಲ್ಲೆಲ್ಲ ಬಿದಿರು ಮರಗಳೇ ಜಾಸ್ತಿ ನೋಡಿ. ಯಾವ ಥರ ಬೆಳೆದಿದ್ದು ದೊಡ್ಡದಾಗಿ.
ಇಲ್ಲೊಂದು ಬಿದ್ರು ಮರ ನೋಡ್ತಾ ಇದೀವಿ. ಇವತ್ತೇನು ಬಿದ್ರು ಮರ ತೋಟನೇ ಕಾಣಿಸ್ತೈತೆ. ಎಲ್ಲ ಎಲ್ಲಿ ನೋಡಿದ್ರೆ ಬಿದ್ರು ಮರ. ಅಲ್ಲಿ ನೋಡಿದ್ರೆ ಪಾಪಸ್ ಕಳ್ಳಿ ತೋಟ, ಇಲ್ಲಿ ನೋಡಿದ್ರೆ ಇದು. ನೋಡಿ ಇಲ್ಲೊಂದು ದೊಡ್ಡ ಮರ, ಈ ಕಡೆ ಒಂದು ದೊಡ್ಡ ಮರ, ಎಲ್ಲಿ ನೋಡಿದ್ರೆ ಅದೇ ಇರೋದು. ಕತ್ಲಾಗ್ತಾ ಬರ್ತೈತೆ, ಭಯ ಬೇರೆ ಆಗ್ತೈತೆ. ಇಲ್ಲೆಲ್ಲ ಕತ್ತಲಲ್ಲಿ ಬರೋದು ನಿಜ ಭಯ ಆಗೋರು ಎಲ್ಲ. ಅಲ್ಲಿ ಅದೋ ಡ್ಯಾಮ್ ಥರ ಕಾಣ್ತೈತೆ ನೋಡೋಣ, ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ತೋರ್ಸಲ್ಲ ಅಲ್ಲಿ. ಇಲ್ಲೆಲ್ಲ ಒಂದು ಕಾಲು ಕಚ್ಕೊಳ್ತದಂತೆ, ಈ ಕಡೆ ಸೈಡಿಂದ ಹೋಗ್ತದೆ ಫುಲ್ಲು. ಇದು ಕಾಲು ಕಚ್ಕೊಂಡ್ಬಿಡ್ತದೆ, ಇಲ್ಲಾಂದ್ರೆ ಅಲ್ಲೇ ಸಿಗಾಕೊಂಡ್ಬಿಡ್ತೀವಿ ನಾವಂತೂ. ಏನೋ ಓಡಾಡೈತೆ ಅಲ್ಲೇ. ಯಾವುದೋ ಪ್ರಾಣಿ ಇರ್ಬೋದಂತೀಯ. ಪಕ್ಕ ಇಷ್ಟು ದೊಡ್ಡ ಕಾಡಲ್ಲಿ ಪ್ರಾಣಿ ಇಲ್ದಂಗೆ ಇರ್ತದೆ. ಹಾಂ, ಅದಂತೂ ನಿಜ. ಅದು ಇಲ್ಲಿ ಟೈಮ್ ಬೇರೆ ಆಗ್ತೈತೆ, ನಮ್ಗೆ ಫುಲ್ ಭಯನೂ ಆಗ್ತೈತೆ. ಅದು ಓದ್ತಾ ಕತ್ಲಾತೈತಲ್ಲ ನೋಡಿ, ಎಲ್ಲ ಕಾಲೆಲ್ಲ ಹೆಂಗೆ ಸಿಕ್ಕತ್ತೈತೆ ಅಂದರೆ ಇಲ್ಲಿ. ಅದು ಬೇರೆ ಈ ಶಬ್ದ ಎಲ್ಲ ಗುಂಗ್ ಅಂತ ಆಯ್ತೈತೆ. ಇದ್ರ ಮೇಲೆ ಹತ್ತಣ ಬನ್ನಿ. ಇಲ್ಲೊಂದು ಬಿದ್ರು ಮರ ಬೆಳೀತಾ ಇದೆ ನೋಡಿ. ಯಾವ ಥರ ಇದು ಸಾರಥಿ ಫಿಲಮಲ್ಲಿ ಇರುತ್ತೆ ಅಂತಿದ್ವಲ್ಲ, ಆದರೆ ಇದು ಅದಲ್ಲ, ಹಂಗೆ ಅಂದ್ಕೊಂಬೇಡ್ರಿ. ಆದರೆ ಇದು ನೀರು ಹರಿಲಿಕ್ಕೆ ಒಂದು ಮಾಡ್ಕೊಂಡಿರೋ ಡ್ಯಾಮು, ಮಿನಿ ಡ್ಯಾಮ್ ಥರ ನೋಡಿ. ಇಲ್ಲೆಲ್ಲ ಕಟ್ಟೆ ಕಟ್ಟಿದ್ದಾರೆ ನೋಡಿ. ಈ ಕಾಡು ಮುಖಾಂತರನೇ ಏನೋ ಮಳೆ ಗಿಳೆ ಬಂದರೆ ಆಗಿನ ಕಾಲದಲ್ಲಿ ಮಾಡ್ಕೊಂಡಿರೋದು ನೋಡಿ. ನಾವು ಅಲ್ಲಿಂದಲೇ ಬಂದಿರೋದು. ಎಷ್ಟು ಚೆನ್ನಾಗೈತೆ ಜಾಗ ಅಂದರೆ ವರ್ಣಿಸೋಕ್ಕಾಗೋದು. ಆ ಕಡೆಯಿಂದನೇ ಬಂದಿದ್ದು ಇಲ್ಲಿ. ಇವಾಗ ಎಷ್ಟು ಸಾಕಾಗಿದೆ ನೋಡಿ. ಎಂಥ ಇಲ್ಲಿ ಸ್ವಲ್ಪ ಈಸಿಯಾಗಿ ಬರ್ಬೋದಾಯಿತು. ನಾವು ಬಂದಿದ್ದ ಜಾಗ ತುಂಬ ಕ್ರಿಟಿಕಲ್ ಐತಿ. ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅಲ್ಲಿ ನೋಡಿ. ಈ ಕಡೆ ಮುಂದ್ಗಡೆ ಹೆಂಗೈತಿ ಇವಾಗ. ಇಲ್ಲೆಲ್ಲ ನೋಡಿ ಅಂದರೆ ಇದೆಲ್ಲ ಡ್ಯಾಮೇ. ಇದು ನೀರು ಹರಿಲಿಕ್ಕೆ ಮಾಡ್ಕೊಂಡಿರೋದು. ಇದು ನೋಡಿ, ಇಲ್ಲೊಂದು ಬಿದ್ರು ಮರ. ಅಕ್ಕಪಕ್ಕ ಊರುಗಳವೆ, ತೋಟ ಗೀಟ ಎಲ್ಲ ಮಾಡೋಕ್ಕೆ ಮಾಡ್ಕೊಂಡವ್ರೆ ನೋಡಿ. ಆ ಕಡೆಯಿಂದ ಹೊರಗಡೆ ಬಂದ್ವಿ. ಎಲ್ಲಿ ನೋಡಿದ್ರೆ ಬಿದ್ರು ಮರ. ಈ ಬಿದ್ರು ಮರದಿಂದಲೇ ಇದು ಕಾಡಾಗೈತ ಏನೋ ಗೊತ್ತಿಲ್ಲ. ಇದು ಬಿದ್ರು ಮರದಿಂದಲೇ ಕೂಡೈತೆ ನೋಡಿ. ಇಲ್ಲೊಂದು ಬಿದ್ರು ಮರ, ಎಲ್ಲ ಬರೀ ಬಿದ್ರು ಮರಗಳೇ ಇರಲಿ. ಎಲ್ಲಿ ನೋಡಿದ್ರೆ ಬಿದ್ರು ಮರ. ಚೆನ್ನಾಗಿತ್ತು ಒಟ್ಟಿನಲ್ಲಿ ಕಾಡ್ ಜರ್ನಿ ಮಾಡಿದಲ್ವಾ. ಹಾಂ, ಒಳಗೆ ಮಾತ್ರ ಇವು ಮಾತ್ರ ಮಸ್ತಾಗಿದೆ. ಎಕ್ಸ್ಪೀರಿಯನ್ಸ್ ಆಯಿತು ತುಂಬ ಅಂದರೆ ತುಂಬ ಇದೆ. ಯಾವ್ದು ಬೇರೆ ಕಾಡು ನನಗಂತೂ ಭಯ ಆಯ್ತಪ್ಪ. ಭಯನೂ ಆಯಿತು, ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ವ್ಯೂ ಚೆನ್ನಾಗಿತ್ತು, ಬಟ್ ಭಯ ಅಂತ ಸಿಕ್ಕಾಪಟ್ಟೆ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲೊಂದು ಬಿದ್ರು ಮರ, ಇಲ್ಲೊಂದು ಉತ್ತ ಯಾವ್ದು ಕಾಣ್ತೈತೆ. ಟೋಟಲಿ ಇದು ಬಿದ್ರು ಮರನೇ, ಬಿದ್ರು ಮರದ ಕಾಡು ಅನ್ಸುತ್ತೆ. ನಮಗೂ ಗೊತ್ತಿಲ್ಲ, ಈ ಕಡೆ ಜಾಸ್ತಿ ಬಂದಾಗ ನೋಡಿದ್ರೆ ಗೊತ್ತಾಯ್ತು. ಇದು ಯಾವ್ದು ಮಳೆಯ ಕಾರಣದಿಂದಾಗಿ ಮರನೇ ಬಿದ್ದುಬಿಟ್ಟೈತೆ. ಕಾಡಲ್ಲಿ ಅದು ಸಹಜವಾಗಿ ಆಗ್ತಿರುತ್ತೆ, ಬಟ್ ಬೇಕು ಅಂತ ಕಡಿಬಾರ್ದು ಯಾರು ಕೂಡ. ಮರ ಕಡಿಬಾರ್ದು ಅಂತ ಓದ್ ವಿಡಿಯೋದಲ್ಲೇ ಹೇಳಿದ್ವಿ ನಿಮಗೆ, ನೋಡಿರ್ಬೋದು. ಅದು ಸಾರಿ ಹೇಳ್ತಿರ್ಬೇಕು. ಯಾಕಂದರೆ ಇವಾಗ ಎಲ್ಲ ಮರಗಳು ಹೋಗಿ ಮನೆಗಳಾಗ್ತವೆ. ಅದೇ ಇವಾಗ ನಡೀತಾ ಇರೋದು. ಎಲ್ಲಿ ನೋಡಿದ್ರೆ ಮನೆ ಲೇಔಟು, ಅದು ಇದು. ಚಿರತೆ ಬಂದ್ಬಿಡ್ತು ಮನೆ ಹತ್ರಕ್ಕೆ, ಆ ಥರ ಏನು ಕೇಳು, ಅದ್ರ ಜಾಗಕ್ಕೆ ನಾವು ಹೋಗಿ ವಾಸ ಮಾಡ್ತೀವಿ. ಮರ ಇದ್ದಿದ್ದ ಜಾಗದಾಗ ಕಡ್ದ್ಬಿಟ್ಟು ಮನೆ ಕಟ್ತೀವಿ. ನಾವು ಚಿರತೆ ಬದ್ದಂತ ಅದಕ್ಕೆ ಇದು ಮಾಡ್ಕೊಂಡು ಅದನ್ನ ಇದು ಮಾಡೋದು. ಮಾಡಿಗೆ ಬಂದೈತೆ ಚಿರತೆ, ಮನೆ ಹತ್ರಕ್ಕೆ ಬಂದೈತೆ ಅಂತ ಅದು ಇದು ಮಾಡ್ತೀವಿ. ಮರ ಕಡಿದಿಂದ ಈ ಥರ ಆಗೋದು. ಕಾಡನ್ನ ಬೆಳೆಸ್ಬೇಕು. ಅವಕ್ಕೂ ಪಾಪ ಅವಕ್ಕೂ ಜೀವ ಇರ್ತವೆ. ಅವುಗಳ ಮನೆ ನಾವು ಕಡಿಬಾರ್ದು. ಅವು ವಾಸ ಮಾಡೋದು ಜಾಗನ ನೋಡಿ ಯಾವ ಥರ ಇದೆ ಇಲ್ಲೆಲ್ಲ ಒಳಗೆ. ನೋಡಿ ತುಂಬ ಸಖತ್ತಾಗೈತೆ. ಇಲ್ಲಿಗೆಲ್ಲ ಗುಂಡೆ ಆಗಿರೋದು ಯಾವುದೇ ರೀತಿ ಕೈಯಲ್ಲಿ ಅಗ್ದು JCB ಅಲ್ಲ, ನೀರರ್ದು ಇದಾಗಿರೋದು. ಎಲ್ಲ ನ್ಯಾಚುರಲ್ ನೋಡಿ. ಕಾಡಲ್ಲಿ ಯಾವ JCB ಬರುತ್ತೆ, ಯಾವ ಮನುಷ್ಯರು ಬರ್ತಾರೆ, ಅದೇ ಕುಡಿಯೋರು ಬರ್ತಾರೆ. ಕುಡಿಯೋರು ಎಲ್ಲೋದ್ರೂ ಬರ್ತಾರೆ ಬಿಡು, ಅವ್ರಿಗೆ ಯಾವುದು ಸಾಲಲ್ಲ. ನೋಡಿ ಯಾವ ಥರ ಇದೆಲ್ಲ. ನಾವು ಲಾಸ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ವಲ್ವ ಏನಂತ, ಕುಡಿಯೋದ್ರಿಂದ ಏನೇನಾಗುತ್ತೆ ಅಂತೆಲ್ಲ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ. ಅದು ಕಲಿಯೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ನಾವು ಕುಡಿಯೋದು ಬಿಡ್ರಿ ಅಂತ ಹೇಳ್ತಾ ಇಲ್ಲ, ಬಟ್ ಕಾಡನ್ನ ನಾಶ ಮಾಡ್ದಂಗೆ ಮನೆಗೆ ತಗೊಂಡೋಗಿ ಕುಡೀರಿ, ಅಥವಾ ಇಲ್ಲಿ ಕುಡಿದ್ಬಿಟ್ಟು ತಗೊಂಡೋಗ್ರಿ.
ಅಷ್ಟೇ ಕೇಳೋದು. ಈ ಥರ ಬಿಸಾಕೋದ್ರೆ ಹೊಡೆದೋಗಿರ್ತಾವೆ ಒಂದೊಂದು ಗ್ಲಾಸ್ಗಳು, ಅವು ಪ್ರಾಣಿಗಳು ನೋಡ್ದೇ ಕಾಲಿಗೆ ಸುಚ್ಕೊಳ್ಳೋದು, ನಾವು ಏಟಾಗೋದು. ವಿಡಿಯೋ ಎಲ್ಲ ಮಾಡಕ್ ಬರ್ತಿರ್ತೀವಿ, ನಮಗೂ ಇದು ಏಟಾಗಿ ನಮಗೂ ಇದಾಗುತ್ತೆ. ಅವೆಲ್ಲ ಮಾಡಬಾರ್ದು. ಮನೆಗೆ ತಗೊಂಡೋಗಿ ಇಲ್ಲ ಯಾವ್ದನ ಅದು ಎಂಟ್ರೆನ್ಸ್ ಅಲ್ಲಿ, ಒಳಗಲ್ಲ ಎಂಟ್ರೆನ್ಸ್ ಅಲ್ಲೇ ಇರ್ತದೆ. ಯಾವ್ದೊಂದು ಗುಜಿರಿ ಅಂಗಡಿ ಕೊಡಿ, ನಿಮ್ಗೆ ದುಡ್ಡಾದ್ರೆ ಬರುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಯಾರು ಮನೆ ಹತ್ರ ಎಲ್ಲರೂ ಬಿಸಾಕ್ರಿ. ಈ ಥರ ಗಾಡಿಗೆ ಬಂದು ನೋಡಿ, ಈ ಥರ ಮಾಡಬೇಡಿ. ನೋಡಿ ಆಚೆ ಕಡೆಯಿಂದ ವ್ಯೂ ಹಿಂಗೆ ಕಾಣ್ತದೆ. ಒಳಗಡೆ ಅಂತೂ ಹೋಗಲ್ಲ, ತುಂಬ ಭಯ ಮತ್ತು ಏಕೆಂದರೆ ಕತ್ಲು ಮತ್ತು ವಿಚಿತ್ರ ಶಬ್ದಗಳು ಕೇಳಿಸ್ತವೆ. ಆಮೇಲೆ ಹಾವಿದ್ರೂ ಗೊತ್ತಾಗಲ್ಲ. ಅದರಲ್ಲೂ ಎಂತೆಂಥವು ಹಾವುಗಳು ಬೇರೆ, ಇನ್ಫೆಕ್ಷನ್ಗಳು. ನೋಡೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲ ಸೇಫ್ಟಿ ಮಾಡ್ಕೊಂಡು ನಿಮಗೆ ಎಲ್ಲ ಮಾಡ್ಕೊಂಡು ತೋರಿಸ್ತೀವಿ ಫುಲ್ ಎಲ್ಲ ಒಳಗೆ ಎಲ್ಲ ಹೋಗಿ. ಕಾರ್ಡ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಮತ್ತು ಕ್ರಿಟಿಕಲ್ ನಾವು ವಿಡಿಯೋ ಮಾಡೋದಂತೂ ಸಕ್ಕದಾಗೈತೆ. ಅದಷ್ಟು ಇದು ನಮಗೆ ಪರಿಣಾಮ ಬೀಳೋದು ಇದು ಚಾನ್ಸಸ್ಸು ಜಾಸ್ತಿ ಇದೆ ಇಲ್ಲಿ ಒಳಗಡೆ. ತುಂಬ ನಮಗೆ ತೊಂದರೆ ಆಗೋದಂತೂ ತುಂಬ. ನಮಗೆ ಕಾಲು ಭಾಗನೂ ಬಂದಿಲ್ಲ. ಅದು ಈ ಕಾಡು ಮುಗಿಸ್ಕೊಂಡು ಅರ್ಧಕ್ಕೆ ಬಂದ್ಬಿಟ್ವಿ. ಆಯ್ತಾ ಇಲ್ಲ ಅಲ್ಲಿ ಭಯ ಫುಲ್ಲು ವಿಚಿತ್ರ ಶಬ್ದಗಳು, ಏನೇನೋ ಶಬ್ದಗಳು ಹೆಂಗೆ ಕೇಳಿಸ್ತದೆ. ಫುಲ್ಲು ಅಂದರೆ ಫುಲ್ಲು. ಅದು ಬೇರೆ ಟೈಮ್ ಬೇರೆ 7 ಗಂಟೆ ಆಗ್ತಾ ಬರ್ತೈತೆ. ಫುಲ್ ಅಂದರೆ ಫುಲ್ಲು ಭಯ ಆಗ್ತೈತೆ. ಅದಕ್ಕೆ ಒಳಗೆ ಗೊತ್ತಲ್ಲ, ಇಲ್ಲಿಂದನೇ ತೋರಿಸ್ತದೀವಿ ನೋಡಿ. ಇಲ್ಲೊಂದು ಬಿದ್ರು ಮರ ಅಪ್ಪ. ಇದಕ್ಕೆ ಈ ಕಾಡಿನ ಹೆಸರು ಗೊತ್ತಾ? ಬಿದಿರುಗಳ ಕಾಡು ಅಂತ ಇಪ್ಪತ್ತು. ಎಲ್ಲ ಹೇಳಿದ್ರೆ ಬಿದಿರುಗಳ. ಹಾಂ ನೋಡಿ, ಈ ಲೊಕೇಶನ್ ಲಿಂಕ್ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ ಕಳಿಸ್ತೀವಿ. ನಮಗೂ ಗೊತ್ತಿರಲಿಲ್ಲ, ಇದು ಹುಡ್ಕಂತ ಬಂದ್ವಿ. ಏನಾದ್ರು ಮಾಡೋಣ ಅಂದ್ಕೊಂಡು ನೋಡಿದ್ರೆ ಆದ್ರೆ ಚೆನ್ನಾಗಿರೋ ಕಾಡು ಸಿಕ್ತು. ಆದರೆ ಭಯ ತುಂಬ ಆಯಿತು, ಅದಕ್ಕೆ ಬಂದ್ಬಿಟ್ವಿ. ಮುಂದಿನ ವಿಡಿಯೋದಲ್ಲಿ ಪಕ್ಕ ಇದು ಫುಲ್ಲು ಕಾಡು ಫುಲ್ಲು ಒಂದೇ ವಿಡಿಯೋದಲ್ಲಿ ಬಿಡೋಣ. ಅದೇ ಹಂಗೆ ಮಾಡೋಣ, ಸೇಫ್ಟಿ ಮಾಡ್ಕೊಂಡು. ಒಟ್ನಲ್ಲಿ ನೀವಂತೂ ಇಲ್ಲಿ ಬಂದರೆ ಫುಲ್ ಎಂಜಾಯ್ ಮಾಡ್ತೀರಿ. ಹಂಗೆ ಆಯ್ತು ಇದು. ಅದರಲ್ಲೂ ಮಳೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಇಷ್ಟು ಲೆವೆಲ್ ಆಗಿರುತ್ತೆ ಮಾತ್ರ. ಸಾರಥಿ ಫಿಲಮ್ ಅಂದ್ವಲ್ಲ ಅಲ್ಲಿ, ಅದು ಮಾತ್ರ ವ್ಯೂ ಮಾತ್ರ ಮಸ್ತ್ ಗುರು. ನೀರು ಹೆಂಗೆ ಹರಿತಿರ್ತದೆ, ಮಸ್ತಾಗಿ ಹರಿತಿರ್ತದೆ. ಅದು ಮಾತ್ರ ಸಖತ್ತಾಯ್ತು ನೋಡು. ಇನ್ನೊಂದು ಬಿದ್ರು, ಬಿದ್ರುಗಳು ಏನಾದೆ ಹೇಳಿದ್ವಲ್ಲ, ಬಿದ್ರು ಆಲದ ಮರದೊಂದು ನೋಡ್ತಿದ್ದೀವಿ. ಚೆನ್ನಾಗಿದೆ. ಕಾಡಿಂದ ಹೊರಗಡೆ ಬಂದ್ವಿ, ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡ್ ಬಂದ್ವಿ. ಅರ್ಧ ಕಿಲೋಮೀಟ್ರು ಹತ್ತತ್ರ 1 ಕಿಲೋಮೀಟ್ರ್ ಆಗೈತೆ. ಇವಾಗ ಇಲ್ಲಿ ಬರ್ತಾ ಇದೀವಿ, ಇವಾಗ ನಾಡಿಗೆ ಎಂಟ್ರ್ ಆಗ್ತಾ ಇದೀವಿ. ನಾಡಿಗೆ ನೋಡ್ರಿ ಸನ್ಸೆಟ್ ಯಾವ ಥರ ಇದೆ, ನೆಕ್ಸ್ಟ್ ಲೆವೆಲ್. ಇಲ್ಲಿ ಮಾತ್ರ ಹೊರಗೆ ಓದ್ತದೆ ಇವಾಗ ಅಲ್ಲಿಂದ. ನೋಡು, ಇಲ್ಲಿ ಹುಡುಗರೆಲ್ಲ ಆಟ ಆಡೋಕ್ಕೆ ಫೀಲ್ಡ್ ಎಲ್ಲ ಮಾಡ್ಕೊಂಡು ಮೈದಾನ ನೋಡೋಕೆ ಮಸ್ತಾಗಿದೆ. ಇಲ್ಲಿ ಮಾತ್ರ ಯಾವ ಗ್ರೌಂಡ್ಗಿಂತ ಕಮ್ಮಿ ಇಲ್ಲ ಇದು. ನೋಡಿ ಅಲ್ಲೆಲ್ಲ ಮನೆಗಳು ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಓದ್ತಾ ಇದ್ದೀವಿ, ನಮ್ಮ ಮನೆ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ ಇವಾಗ. ಇಲ್ಲೆಲ್ಲ ಹುಡುಗರು ಕ್ರಿಕೆಟ್ ಆಡ್ತಾರೆ ಅನ್ಸುತ್ತೆ. ಚೆನ್ನಾಗಿದೆ ಇದು ಸಖತ್ತಾಗಿದೆ. ಇದು ಯಾವ ಊರು ಇದು? ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಇದೆ ಕಣ ಈ ಕಾಡು. ನೋಡಿ ಇದೆಲ್ಲ ಹೆಂಗಿದೆ. ಇಲ್ಲೊಂದು ಮನೆಗಿನೇ ಮಾಡ್ಕೊಂಬಿಟ್ಟು ಇದ್ಬಿಟ್ರೆ ಸ್ವರ್ಗ. ಆದ್ರೆ ಅದ್ರೊಳಗೆ ಇದ್ಬಿಟ್ರೆ ಯಾವ್ದ್ರೊಳಗೆ ಕಿಲೋಮೀಟ್ರ್ ಸಿಕ್ಕಾಬಟ್ಟೆ ಭಯ. ಹೇಳ್ಬೋದು, ಬಟ್ ಇರೋಕ್ಕಾಗಲ್ಲ ಇಲ್ಲಿ. ಒಬ್ಬರೇ ಅಂತ ಇನ್ನೂ ಇರೋಕ್ಕಾಗಲ್ಲ. ಇಬ್ಬರು ಬಂದಿದ್ದೀವಿ, ಎಷ್ಟು ಭಯ ಆಯ್ತು ಹೇಳು. ಇನ್ನು ಒಬ್ಬರೇ ಬಂದರೆ ತುಂಬ ಒಬ್ಬರೇ ಕಂಟೆಂಟ್ ಮಾಡೋರಂತೂ ಸತ್ಯವಾಗಲೂ ಬರೋಕ್ಕಾಗಲ್ಲ ಇಲ್ಲಿ. ಅದೇ ಹೇಳಿದ್ದು, ನಾವು ಈ ಥರ ಕಷ್ಟ ಬಿದ್ದು ಮಾಡ್ತಾಯಿದ್ವಿ. ನಿಮ್ಮ ಸಪೋರ್ಟ್ ಇನ್ನೂ ಬೇಕೇ ಬೇಕು ನಮಗೆ. ನಿಮ್ಮ ಸಪೋರ್ಟ್ ಇದ್ಬಿಟ್ರೆ ಎಲ್ಲದಕ್ಕೂ ರೆಡಿ. ಅದಂತೂ ನಿಜ. ನಿಮ್ಮ ಸಪೋರ್ಟ್ ಬೇಕಷ್ಟೇ ನಮಗೆ. ನಿಮ್ಮಿಂದ ಏನು ಕೇಳಲ್ಲ, ನಿಮ್ಮ ಸಪೋರ್ಟ್ ಮಾಡ್ಕೊಂಡು ಬಂದರೆ ಸಾಕು ನಮ್ಗೆ, ಇನ್ನೇನು ಬೇಡ. ಸಪೋರ್ಟ್ ಕೊಟ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಶೇರ್ ಮಾಡಿ ಲೈಕ್ ಕೊಟ್ಬಿಟ್ರೆ ಸಾಕು ಅಷ್ಟೇ, ಇನ್ನೇನು ಬೇಡ. ಇನ್ನೂ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಇಲ್ಲೊಂದು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮೋಸ ಮಾಡಬಾರ್ದು, ಇನ್ನೂ ಹೆಚ್ಚೆಚ್ಚು ಕಾರ್ಡ್ಗಳನ್ನ ತೋರಿಸೋಣ. ಅಲ್ಲೇನೇನು ಸಿಗುತ್ತೆ ನೋಡು. ಇವತ್ತು ಏನು ವಾಪಸ್ ಕಳ್ಳಿ ಸಿಕ್ತು, ಬಿದ್ರು ಮಗಳು ಸಿಕ್ತು. ಬಿದ್ರದು
ಎಲ್ಲ ವಿಡಿಯೋದಲ್ಲಿ ಸಿಕ್ಕವೆ ಬಿದ್ರು, ಬಟ್ ಆದ್ರೆ ಇಲ್ಲಿ ಒಂದೊಂದು ಇದು ಬಿದ್ರದ್ದು ಕಾಡೆ ಇದ್ದೆ ಹಂಗೆ ಐತೆ. ನೋಡಿ ಇದು ಯಾವುದೋ ಮರ ಒಣಗೋಗ್ಬಿಟ್ಟೈತೆ, ಫುಲ್ಲು ಒಣಗೋಗ್ಬಿಟ್ಟೈತೆ. ಕಾರು ಸಗದ ಕಾಣಿಸ್ತೀವಿ ಅಲ್ವಾ? ಸಕ್ಕದಾಗೈತೆ. ಈ ಜಾಗ ಬೇಕಿದ್ರೆ ಕಮೆಂಟ್ ಮಾಡಿ. ಈ ಲೊಕೇಶನ್ ಬೇಕಿದ್ರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ಪಕ್ಕ ಕಳಿಸ್ತೀನಿ. ಇದು ಮಾತ್ರ ಚೆನ್ನಾಗಿದೆ, ಈಗ ಬಂದು ಹೋಗ್ಬೋದು. ಇದು ನೆಲಮಂಗಲದ ಆಸ್ಪಾಸಿನೇ ಇದೆ ನೋಡಿ. ಇಲ್ಲೊಂದು ಯಾವುದೋ ಪಾರ್ಟಿ ಮಾಡಿರೋ ಥರ ಇದೆ. ಬರೋದು ಕೇಸ್ ಬಟ್ಲೆ ತರೋದು, ಕುಡ್ಕೊಳ್ಳೋದು, ಬಿರಿಯಾನಿ ಮಾಡ್ಕೊಂಡ್ಲಿ ಬಿರಿಯಾನಿ, ಅವನ್ನೆಲ್ಲ ಬೇಡ ಅನ್ನಲ್ಲ. ನೋಡಿ ಕುಡಿಯೋದು ಎಷ್ಟು ಬಾಟ್ಲು ಬಿಸಾಕಿದ್ದಾರೆ ಅಂದ್ರೆ ನೋಡಿ. ಅಪ್ಪ ಉಪ್ಪು ಗಿಪ್ಪು ನೋಡಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಮಾಡ್ಕೊಂಡ್ಲಿ ಬೇಡ ಅಂತಿಲ್ಲ, ಆದರೆ ಕ್ಲೀನಾಗಿ ಎತ್ಕೊಂಡು ಹೋಗ್ಬಿಡೋದು ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬಿಸಾಕಿದ್ದಾರೆ. ಏನಕ್ಕೆ ಇವೆಲ್ಲ ಮಾಡಬೇಕು ಅಂತ. ಅಟ್ಲೀಸ್ಟ್ ಅವ್ರಿಗೆ ಎತ್ಕೊಂಡು ಹೋಗಕ್ಕೆ ಆಗಲಿಲ್ಲ ಅಂದ್ರೂ ಒಂದು ಕವರ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಚೀಲಕ್ಕೋ ಕವರ್ಗೆ ಹಾಕ್ಬಿಟ್ಟು ಒಂದು ಕಡೆ ಇಟ್ಟರೆ ಸಾಕು. ಅದೇ ಹೇಳಿದ್ದು. ಎಲ್ಲ ನೋಡಿ ಇಲ್ಲೆಲ್ಲ ಹೆಂಗೆ ಬಿಸಾಕಿದ್ರು. ಈ ಥರ ಮಾಡಬೇಡ್ರಿ ಅಂದರೆ ಮಾಡ್ತಾ ಇರ್ತಾರಪ್ಪ. ಕುಡಿಯೋದು ಕುಡಿತಾರೆ, ಈ ಥರ ಹೊಡೆದಾಕೋತಾರೆ ನೋಡಿ. ಯಾವ ಥರ ಹೊಡೆದಾಕಿದ್ರಿ ಎಲ್ಲ ಹೇಳಿದ್ರು ಅರ್ಥ ಆಗಲ್ಲ ಅವ್ರಿಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಷ್ಟಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ನಾವು ನೆಕ್ಸ್ಟ್ ಕಾಡಿಗೆ ಹೋಗೋಕ್ಕಂತೂ ಬೇಕೇ ಬೇಕಲ್ವಾ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಇನ್ನೂ ಕಾಲು ಭಾಗ ಮುಗ್ದಿದೆ, ಇನ್ನೂ ಹೆಚ್ಚು ಮುಗಿಸ್ಬೇಕು ಅಂದರೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.